ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ಎರಡು ವಿಷಯಗಳ ಅಂದರೆ ಒಂದು ಪುಸ್ತಕಗಳ ಉಡುಗೊರೆ ಬಗ್ಗೆ, ಮತ್ತೊಂದು ಸಂತೋಷ ಕುಮಾರ ಮೆಹೆಂದಳೆ ಅವರ ವೈಜಯಂತಿಪುರ ಕಾದಂಬರಿ ಬಗ್ಗೆ ಎರಡೆರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ಮದುವೆ ಮನೆ ಇರ್ಬೋದು, ಬೇರೆ ಏನೋ ನಾಮಕರಣ ಇರ್ಬೋದು, ಮತ್ತೇನೋ ಪುಸ್ತಕಗಳ ಒಂದು ಸಂಭ್ರಮ ಸಡಗರ ಬಿಡುಗಡೆ ಕಾರ್ಯಕ್ರಮ ಇರ್ಬೋದು, ಅಥವಾ ಮಕ್ಕಳ ಒಂದು ಬರ್ತ್ಡೇ ಇರ್ಬೋದು, ಈ ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಕನ್ನಡ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡಿ ಅಂತ ಹೇಳ್ತೀನಿ. ಇದಕ್ಕಿನ್ನ ನೀವು ಇನ್ಯಾವುದೇ ಉಡುಗೊರೆ ಕೊಟ್ಟರೂ ಅದು ಎಷ್ಟು ಬೆಲೆ ಬಾಳುತ್ತೋ ಗೊತ್ತಿಲ್ಲ. ಆದರೆ ಪುಸ್ತಕಗಳ ಒಂದು ಉಡುಗೊರೆ ಏನು ಪಡೆದುಕೊಂಡವ್ರಿಗೆ ಸಿಕ್ಕಿ ಅದರಿಂದ ಅವರು ಅದನ್ನ ಜ್ಞಾನ ಏನು ಪಡ್ಕೋತಾರೆ ಅದು ಅವರ ಜೀವನ ಇರೋ ತನಕ, ಮತ್ತು ನೀವು ಪುಸ್ತಕಗಳನ್ನು ಕೊಟ್ರಿ ಅಂದರೆ ನಿಮ್ಮ ನೆನಪು ಕೂಡ ಅವರಿಗೆ ಭಾಳಷ್ಟು ದಿನಗಳ ಕಾಲ ಇರುತ್ತೆ ಅಂತ ನಾನು ಆಶಿಸಿದ್ದೀನಿ ಮತ್ತು ನಂಬಿದ್ದೀನಿ. ಸೊ ಕನ್ನಡ ಪುಸ್ತಕಗಳನ್ನ ಉಡುಗೊರೆಯಾಗಿ, ಅಥವಾ ಅವರು ಇಂಗ್ಲೀಷ್ ಚೆನ್ನಾಗಿ ಓದ್ತಾರೆ ಅಂದರೆ ಇಂಗ್ಲೀಷ್ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡುವ ಒಂದು ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಅಂತ ಹೇಳ್ತಾ, ಇತ್ತೀಚೆಗೆ ನನಗೂ ಕೆಲವು ಪುಸ್ತಕಗಳು ಉಡುಗೊರೆಯಾಗಿ ಬರುತ್ತೆ. ಇತ್ತೀಚೆಗೆ ನನಗೆ ಒಂದು ಪುಸ್ತಕ ಉಡುಗೊರೆಯಾಗಿ ಬಂದಿದ್ದು ಸಂತೋಷ್ ಕುಮಾರ್ ಮೆಹೆಂದಳೆ ಅವರ ವೈಜಯಂತಿಪುರ. ಈ ಒಂದು ಕಾದಂಬರಿ ಕದಂಬ ಸಾಮ್ರಾಟ ಮಯೂರ ವರ್ಮನ ಮಹಾಚರಿತೆ ಅಂತ ಪ್ರಕಟ ಆಗಿದೆ. ಆ್ಯಕ್ಚುಲಿ ಇವ್ರ ಪುಸ್ತಕ ಇಲ್ಲಿ ಹೆಸರು ಅಳಿಸೋಗಿದೆ, ಬರೆದಿದ್ದಾರೆ, ಅದ್ರ ಮೇಲೆ ತಿದ್ದಿದ್ದಾರೆ. ಸೊ ಈ ಒಂದು ಪುಸ್ತಕವನ್ನು ನನಗೆ ಕೊಟ್ಟವರು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ, ಮಂಜು ಬಿ ಕಾಡಜ್ಜೀರ್ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ದಾವಣಗೆರೆಯಿಂದ ಸ್ವಲ್ಪ ದೂರ ಹೋಗಬೇಕು, ಮಾಗನಹಳ್ಳಿ ಅಂತ ಒಂದು ಊರು ಬರುತ್ತೆ. ಅವರು ಭಾಳ ಪುಸ್ತಕ ಪ್ರಿಯ ಮತ್ತು ಫೋಟೋ ಎಲ್ಲ ತೆಗಿತಾರೆ. ಜೊತೆಗೆ ಒಂದು ಹೋಟೆಲ್ ಪರಿಣಿತರು ಕೂಡ, ಒಳ್ಳೆ ವೆಜ್ಜು ನಾನ್ ವೆಜ್ಜು ಊಟ ತಿಂಡಿ ಎಲ್ಲ ಅವ್ರ ಹೋಟೆಲಲ್ಲಿ ಮಾಡ್ತಾರೆ. ಇವರು ನನ್ನ ಫೇಸ್ಬುಕ್ಕಲ್ಲಿ ಫ್ರೆಂಡಾಗಿ ಸರ್ ನಿಮ್ಮನ್ನು ಭೇಟಿ ಆಗಬೇಕಂತಿದ್ರು. ಸೊ ನಾವೀಗ ಒಂದಿನ ಎಲ್ಲಿ ಭೇಟಿ ಆದ್ವಿ ಅಂದರೆ, ಇಲ್ಲಿ ಹರಿಹರ, ದಾವಣಗೆರೆ ಹರಿಹರ ಹೋಗ್ಬೇಕಾದ್ರೆ ಆ ಶಿವಮೊಗ್ಗ ರಸ್ತೆಯಲ್ಲಿ ಬಿಲ್ಲೋಡಿ ಅಂತ ಒಂದು ಗ್ರಾಮ ಬರುತ್ತೆ. ಅಲ್ಲಿ ಬಿಲ್ಲೋಡಿ ಕಾಳಿ ಅನ್ನೋದು, ಇಲ್ಲೆಲ್ಲ ಟಗರು ಏನಿರುತ್ತೆ, ಈ ದುರ್ಗಮ್ಮ ಜಾತ್ರೆಯಲ್ಲಿ ಸಮಯದಲ್ಲಿ ಭಾಳಷ್ಟು ಟಗರು ಕಾಳಗಗಳು ಹಲ್ಲಿನ ಮೇಲೆ, ಆ ವಯೋಮಾನದ ಮೇಲೆ ಟಗರು ಕಾಳಗಳು ನಡೆಯುತ್ತೆ. ಆ ಬೆಳ್ಳೋಡಿ ಕಾಳಿ ಅನ್ನೋದು ನಿಧನ ತುಂಬ ಫೇಮಸ್ ಟಗರ್. ಅದು ಆ ಟಗರದ್ದು ಒಂದು ಸ್ಮಾರಕ ಮಾಡಿದ್ದಾರೆ ಆ ಬೆಳ್ಳೋಡಿನಲ್ಲಿ, ಆ ಟಗರು ಮಾಲೀಕರು. ಅದು ಸಾಕಷ್ಟು ಪ್ರಶಸ್ತಿ ಗೌರವ ಪುರಸ್ಕಾರಗಳನ್ನ ಆಲ್ ಓವರ್ ಕರ್ನಾಟಕದಲ್ಲಿ ಗೆದ್ದಿದೆ. ಮತ್ತು ಅದಕ್ಕೆ ಆ ಟಗರಿಗೆ ಸಾಕಷ್ಟು ಜನ ಅಭಿಮಾನಿಗಳದೊಂಥರ ಇಲ್ಲಿ ಸೂಪರ್ ಸ್ಟಾರ್ ಅಂತಲೇ ಹೇಳಬೇಕು ನಮ್ಮ ದಾವಣಗೆರೆ ಭಾಗದಲ್ಲಿ. ಸೊ ಅಲ್ಲಿ ಒಂದು ಸ್ಮಾರಕ ಏನಿತ್ತು ಅದನ್ನು ನೋಡೋಕೆ ಹೋಗಿದ್ವಿ. ಅಲ್ಲಿ ನಾನು ಬರ್ತೀನಿ ಬನ್ನಿ ಸರ್ ಅಂತ ಮಂಜು ಬಿ ಕಾಡಜ್ಜಿಯವರು ಹೇಳಿದರು. ನಾವು ಹೋದಾಗ ಅಲ್ಲಿ ಇವರು ನನಗೆ ಆಶ್ಚರ್ಯ ಆಗೋದು, ಈ ಪುಸ್ತಕ ಕೊಟ್ಟರು. ನಾನು ಪುಸ್ತಕ ಪ್ರಿಯ ಅಂತ ಅವ್ರಿಗೆ ಗೊತ್ತಿತ್ತು, ಆದರೆ ನೋಡಿ ನಾನೇ ಪುಸ್ತಕ ಬರೆಯೋನಾಗಿ ಪ್ರಕಾಶನ ಮಾಡೋನಾಗಿ ನನಗೆ ಗೊತ್ತಿರಲಿಲ್ಲ. ಇಲ್ಲಾಂದರೆ ನಾನೊಂದು ಪುಸ್ತಕ ತೊಗೊಂಡೋಗಿರ್ತಿದ್ದೆ, ನಾನು ತಗೊಂಡೋಗಿ ಕೊಡಬೇಕಿತ್ತು ಮೊದಲು. ನನಗೊಂಥರ ಅನ್ನಿಸ್ತು. ಬಟ್ ಈ ಪುಸ್ತಕ ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯಿತು. ಇದನ್ನು ಓದಬೇಕು ನಾನು. ಈ ಪುಸ್ತಕ ಏಪ್ರಿಲ್ 2023 ಇಸ್ವಿನಲ್ಲೇ ಇದು ಮೊದಲನೇ ಮುದ್ರಣ ಬಂದಿತ್ತು. ಸೊ ಅವಾಗ ನಾನು ಈ ಪುಸ್ತಕದ ಒಂದು ಚಾಪ್ಟರ್ನ ಓದಿದ್ದೆ. ನೋಡಿ, ಇದು ಈ ಪುಸ್ತಕದ ಬಗ್ಗೆ ಯಾಕೆ ಈ ಕಾದಂಬರಿ ಮುಖ್ಯ ಅಂತ ಇಲ್ಲಿ ಆಥರ್ ಕೊಟ್ಟಿದ್ದಾರೆ, ಸಂತೋಷ್ ಕುಮಾರ್ ಮೆಹೆಂದಳೆ ಅವರು. ಇದು ಮಯೂರನ 3 ಪುಟದ ಕಥೆಯಲ್ಲ, 3 ದಶಕದ ರಕ್ತಸಿಕ್ತ ಚರಿತ್ರೆ. ಇದು ಉತ್ತರದ ಗುಪ್ತರನ್ನು ತಡೆದ, ದಕ್ಷಿಣದ ಪಲ್ಲವರ ಬಡಿದು ಬಾಯಿಗಿಟ್ಟುಕೊಂಡ ರಣವೀಳ್ಯದ ಕದನ ಕಾದಂಬರಿ. ಇಲ್ಲಿಯವರೆಗಿನ ಲಭ್ಯವಿರದಿದ್ದ ಕದಂಬರ ಮೊದಲ ಸಾಮ್ರಾಟನ ಕಥಾನಕ. ಇದು ಕನ್ನಡಕ್ಕೆ ಅಸ್ಮಿತೆ ಮತ್ತು ಐತಿಹಾಸಿಕ ದಾಖಲೆ ಬಿಟ್ಟು ಹೋದ ಮಹಾವೀರನ ಬಗೆಗಿನ ಕಾದಂಬರಿ. ಇಲ್ಲಿವರೆಗಿನ ಕದಂಬರ ಚರ್ವಿತ ಚರ್ವಣ ದಾಖಲೆಗಳನ್ನು ಓರೆಗೆ ಹಚ್ಚಲಿದೆ. ಏನೂ ಅಲ್ಲದ ಬಡ ವಿದ್ಯಾರ್ಥಿಯೊಬ್ಬ ಬೃಹತ್ ಸಾಮ್ರಾಜ್ಯ ಕಟ್ಟಿದ ಕತೆ. ಇದು ಆಗಿನ ಕುಂತಳ ಸಾಮ್ರಾಜ್ಯ ಕರ್ನಾಟಕ ಎಂದು ಗುರುತಿಸಿಕೊಳ್ಳಲು ಕೊಡುಗೆಯಾದ ರಣವೀರನ ಇತಿಹಾಸ ದಾಖಲಿಸಿ, ಮೊದಲ ಕನ್ನಡ ಶಾಸನ ಬರೆಸಿ ದಾಖಲಿಸಿದ ವೀರನ ಕಥಾನಕ. ನಿಮ್ಮೆಲ್ಲರ ಹೆಮ್ಮೆಯ ವೈಜಯಂತಿಪುರ ಅಂದರೆ ಬನವಾಸಿಯ ರೋಚಕ ಇತಿಹಾಸ. ಅವನು ಹುಟ್ಟು ಹಾಕಿದ್ದೇ ಗೆರಿಲ್ಲಾ ಯುದ್ಧ ಪದ್ಧತಿ. ಸಹಸ್ರಾರು ಜನ ರಕ್ತ ಚೆಲ್ಲಿ ಕಟ್ಟಿದ ಮೊದಲ ಕನ್ನಡ ಸಾಮ್ರಾಜ್ಯ. ಭೂಲೋಕದ ಸ್ವರ್ಗವೆಂದ ಹೆಸರಾಗಿದ್ದ ಬನವಾಸಿಯ ಕಥಾನಕ. ಕಾಳಿದಾಸ ಕಾಲಿಟ್ಟ ನೆಲ. ಇಂಥ ರಣರೋಚಕ ಚರಿತ್ರೆ ಬರೆದವನ ಹೆಸರು ಮಯೂರ ಶರ್ಮ.
ಅವನು ಕೆಡವಿದ ಹೆಣಗಳಿಗೆ ಇದುವರೆಗೂ ಲೆಕ್ಕ ಸಿಕ್ಕಿಲ್ಲ. ಇದು ಸಾಮ್ರಾಟ ಕದಂಬ ಮಯೂರ ವರ್ಮನ ಒಂದು ಮಹಾಚರಿತೆ ವೈಜಯಂತಿಪುರ. ನಾನು ಮೊದಲನೇ ಅಧ್ಯಾಯ ಓದಿದ್ದೆ ಒಂದು ಸಮಯದಲ್ಲಿ ಅನ್ನಲ್ಲ, ಸೊ ಅದನ್ನು ಯಾಕೆ ಮುಂದುವರಿಸ್ತಿಲ್ಲೋ ನನಗೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ರೋಮಾಂಚನ ಆಗಿತ್ತು. ಸಂತೋಷ್ ಕುಮಾರ್ ಮೆಹಂದಳೆ ಅವರು ಅವ್ರದ್ದು ಒಂದು ಕಾದಂಬರಿ ನಾನು ಭಾಳ ಇಷ್ಟಪಟ್ಟು ಭಾಳ ಹಿಂದೆ ಪರಿಚಯ ಕೂಡ ಮಾಡಿದ್ದೆ. ಅದೊಂದು ಒಳ್ಳೆ ಸಿನಿಮಾ ಆಗ್ಬೋದು. ಅದು ಬಂದ್ಬಿಟ್ಟು ಕಾದಂಬರಿ ಬೇನಾಲಿಮ್ ಅಂತ ಭಾಳ ಚೆನ್ನಾಗಿದೆ. ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಹಾಕ್ಕೊಂಡು ಆ ಸಿನಿಮಾ ಮಾಡಿದ್ರೆ ಪಕ್ಕಾ ಕಮರ್ಷಿಯಲ್ ಹಿಟ್ಟಾಗಿಬಿಡುತ್ತೆ. ಇವರು ಪ್ರಮುಖ ಕನ್ನಡದ ಕಾದಂಬರಿಕಾರರು ಮತ್ತು ಕಥೆಗಾರರು. ಇವರು ಹಲವಾರು ಪುಸ್ತಕಗಳು ಫೇಮಸ್ ಆಗಿದೆ. ಈ ಪುಸ್ತಕವನ್ನು ನೀವು ಓದಿ ಅಂತ ಹೇಳ್ತಾ, ಬೆನ್ನುಡಿಯಲ್ಲಿ ಸಾಕಷ್ಟು ಜನ ಬರೆದಿರೋದನ್ನು ಪೂರ್ತಿ ಓದಿದ್ಮೇಲೆ ಇನ್ನೊಂದು ಸತಿ ಈ ಪುಸ್ತಕದ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಈ ಪುಸ್ತಕ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಪುಸ್ತಕ ಅಮೆಝಾನಲ್ಲಿ ಸಿಗೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿರ್ತೀನಿ. ನೀವು ಅಲ್ಲಿಂದ ಕೊಂಡು ಹೋಗ್ಬೋದು. ಬಹುಮುಖ್ಯವಾಗಿ ಕನ್ನಡ ಪುಸ್ತಕಗಳನ್ನ ಕೊಂಡು ಓದಿ ಉಡುಗೊರೆಗಳನ್ನಾಗಿ ನೀಡಿ ಅಂತ ಹೇಳ್ತಾ, ಮಂಜು ಬಿ ಕಡಜ್ಜಿರವ್ರಿಗೆ ಈ ನೆಪದಲ್ಲಿ ನಾನು ಈ ಕುರಿತು ಎರಡು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಅವರ ಈ ಒಂದು ಪುಸ್ತಕ ಉಡುಗೊರೆಯಿಂದನೇ. ಸೊ ಮತ್ತು ಈ ಕಾದಂಬರಿಯನ್ನು ಬರೆದಂತಹ ಸಂತೋಷ್ ಕುಮಾರ್ ಮೆಹಂದಳೆ ಸರ್ ಅವ್ರಿಗೆ, ಪ್ರಕಟಿಸಿರುವ ಸಾಹಿತ್ಯ ಲೋಕ ಪಬ್ಲಿಕೇಶನ್ಸ್ ಬೆಂಗಳೂರವ್ರಿಗೆ ಧನ್ಯವಾದ. ಇದು ಇಲ್ಲಿ ನನ್ನ ಹತ್ರ ಇರೋ ಇದು ಏಪ್ರಿಲ್ 2023 375 ಇದೆ. ಈಗ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆನಂತರ ಕೂಡ ಸಂತೋಷ್ ಕುಮಾರ್ ಮೆಹಂದಳೆ ಅವ್ರದ್ದು ವಾತಾಪಿ ಅಂತ ಬಂದಿದೆ. ಇತ್ತೀಚೆಗೆ ಇನ್ನೊಂದು ಪುಸ್ತಕ ಯಾವುದೋ ಬಂದಿದೆ, ಅದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.